ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 23ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯಲ್ಲಿ 140 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. 25,000 ಲೆವೆಲ್ನ ಕೆಳಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸಾಕಷ್ಟು ವಾಲಟಾಲಿಟಿ ಕೂಡ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಈ ಒಂದು ವಾಲಟಾಲಿಟಿಯ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಇರಾನ್ನ ಮೇಲೆ US ಡೈರೆಕ್ಟ್ ಅಟ್ಯಾಕ್ ಅನ್ನು ಮಾಡಿದ್ರು. ಇದರಿಂದ ಸಾಕಷ್ಟು ಗ್ಲೋಬಲ್ ಅನ್ಸರ್ಟನಿಟಿ ಕ್ರಿಯೇಟ್ ಆಗಿತ್ತು. ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕೂಡ ಸ್ವಲ್ಪ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆನ್ಸೆಕ್ಸ್ ಕೂಡ ಇವತ್ತು 500 ಪಾಯಿಂಟ್ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. 193 ಪಾಯಿಂಟ್ಗಳ ಡೌನ್ ಸೈಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಹಾಗೆ ಅಮೆರಿಕ ಏನು ಇರಾನ್ನ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ರು, ಅದಕ್ಕೆ ರಿವೆಂಜ್ ಅನ್ನು ತಗೊಳ್ಳೋದಕ್ಕೆ ಇರಾನ್ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಅವರು ಅಮೆರಿಕ ಮೇಲೆ ಡೈರೆಕ್ಟ್ ಅಟ್ಯಾಕ್ ಮಾಡುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ. ಆದ್ರಿಂದ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನಿದೆ ಇದನ್ನ ಕ್ಲೋಸ್ ಮಾಡೋ ಬಗ್ಗೆ ಇರಾನಿಯನ್ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಷನ್ಸ್ ಆಗ್ತದೆ. ಅದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಈ ಒಂದು ಹಾರ್ಮೋಸ್ ವ್ಯಾಲಿಯನ್ನು ಏನಾದರೂ ಕ್ಲೋಸ್ ಮಾಡಿದ್ರೆ ಜಗತ್ತಿನಾದ್ಯಂತ ಕ್ರೂಡ್ ಆಯಿಲ್ನ ಸಪ್ಲೈ ಏನು ಆಗ್ತದೆ ಆ ಒಂದು ಸಪ್ಲೈ ಚೈನ್ನ ಮೇಲೆ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಸಾಕಷ್ಟು ಕ್ರೂಡ್ ಆಯಿಲ್ ಬೇರೆ ಏಷ್ಯನ್ ಕಂಟ್ರಿಗಳಿಗೆ ಈ ಒಂದು ಪಾಯಿಂಟ್ನಿಂದ ರೀಚ್ ಆಗುತ್ತೆ. ಸೊ ಈ ಒಂದು ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಕ್ಲೋಸ್ ಮಾಡಿದ್ರೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಸಾಕಷ್ಟು ಜಂಪ್ ಆಗುವಂಥ ಚಾನ್ಸಸ್ ಇದೆ. ನಿನ್ನೆ ಕೂಡ ಕ್ರೂಡ್ ಆಯಿಲ್ನ ಪ್ರೈಸಸ್ $80ನ ಅರೌಂಡ್ಗೆ ಹೋಗಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಕೂಲ್ ಡೌನ್ ಆಗಿದೆ. ಸೊ ಈಗ $76ನ ಅರೌಂಡಲ್ಲೇ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತಿದೆ. ಬಟ್ ಕ್ರೂಡ್ ಆಯಿಲ್ನ ಪ್ರೈಸಸ್ $80ನ ಮೇಲೆ ಹೋದರೆ ಮಾರ್ಕೆಟ್ನಲ್ಲಿ ಇನ್ನಷ್ಟು ವೀಕ್ನೆಸ್ ಬರುವಂಥ ಎಲ್ಲ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದು ಭಾರತದ ಮೇಲೆ ಕೂಡ ಇಂಪ್ಯಾಕ್ಟ್ ಅನ್ನು ತರುತ್ತೆ. ಭಾರತದ ಟೋಟಲ್ ಕ್ರೂಡ್ ಆಯಿಲ್ ಇಂಪೋರ್ಟ್ ಏನಿದೆ ಅದರಲ್ಲಿ 45ರಿಂದ 50% ಆಫ್ ದ ಕ್ರೂಡ್ ಆಯಿಲ್ ಏನಿದೆ ಇದೇ ಒಂದು ಜಾಗದಿಂದ ಭಾರತಕ್ಕೆ ರೀಚ್ ಆಗುತ್ತೆ. ನಾವು ರಷ್ಯಾನಿಂದ 36% ಟೋಟಲ್ ಕ್ರೂಡ್ ಆಯಿಲ್ ಅನ್ನು ಇಂಪೋರ್ಟ್ ಮಾಡ್ಕೋತಿದ್ದೀವಿ. ಸೊ ನಮಗೆ ರಷ್ಯಾದಿಂದ ಕಂಪ್ಲೀಟ್ ಸಪ್ಲೈ ಸಿಗೋದಿಲ್ಲ. ಸೌದಿ, ಒಮಾನ್, ಕುವೈತ್ ಈ ಕಡೆಯಿಂದ ಕೂಡ ನಮಗೆ ಕ್ರೂಡ್ ಆಯಿಲ್ಸ್ ಬರಬೇಕಾಗುತ್ತೆ. ಆದ್ರಿಂದ ಈ ಒಂದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ ಇದು ಕ್ಲೋಸ್ ಆಗದೆ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಈ ಒಂದು ರೂಟ್ ಕ್ಲೋಸ್ ಆದರೆ ಬೇರೆ ರೂಟ್ನಿಂದ ಶಿಪ್ಗಳು ಬರಬೇಕಾಗುತ್ತೆ. ಆಗ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಅದರ ಜೊತೆಯಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ನಮ್ಮ ಎಕಾನಮಿಯ ಮೇಲೆ ಇಂಪ್ಯಾಕ್ಟ್ ತರುತ್ತೆ. ಸೊ ನಮ್ಮ ಟೋಟಲ್ GDP ಫೋರ್ಕ್ಯಾಸ್ಟ್ ಏನಿತ್ತು ಅದರಲ್ಲಿ 1ರಿಂದ 1.3% GDP ಕಟ್ ಆಗುವಂಥ ಚಾನ್ಸಸ್ ಇದೆ. ಹಾಗೆಯೇ ಇನ್ಫ್ಲೇಷನ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ 10% ಇನ್ಕ್ರೀಸ್ ಆದಷ್ಟು ಕೂಡ ನಮ್ಮ ಒಂದು ಇನ್ಫ್ಲೇಷನ್ 1% ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗೇನು 3%ನ ಅರೌಂಡಲ್ಲಿ ಇನ್ಫ್ಲೇಷನ್ ಡಿಕ್ಲೇರ್ ಆಗ್ತದೆ ಆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಂಡಿಯನ್ ಎಕಾನಮಿ ಮೇಲೆ ಸಾಕಷ್ಟು ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅಂದಾಗ ಸಾಕಷ್ಟು ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಪ್ರೆಷರ್ ಬರುತ್ತೆ. ಮೇಜರ್ ಆಗಿ ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ HPCL, BPCL, IOC ಇವರು ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಈ ಕಂಪನಿಗಳು ಲಾಸ್ ಅನ್ನು ಡಿಕ್ಲೇರ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಇದನ್ನು ಈ ಮುಂಚೆ ಕೂಡ ನಾವು ಅಬ್ಸರ್ವ್ ಮಾಡಿದ್ವಿ. ಯಾವಾಗ ಕ್ರೂಡ್ ಆಯಿಲ್ನ ಪ್ರೈಸಸ್ $100ನ ಮೇಲೆ ಹೋಗಿತ್ತು ಆಗ ಈ ಕಂಪನಿಗಳು ಕನ್ಸಿಸ್ಟೆಂಟ್ ಆಗಿ ಲಾಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ರು. ಹಾಗೆ ಇನ್ನೊಂದು ಸೆಕ್ಟರ್ ಏವಿಯೇಷನ್ ಸೆಕ್ಟರ್ಗೂ ಕೂಡ ಕ್ರೂಡ್ ಆಯಿಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ರೂಡ್ ಆಯಿಲ್ನಿಂದನೇ ಏವಿಯೇಷನ್ ಫ್ಯೂಯಲ್ ಕೂಡ ಮ್ಯಾನುಫ್ಯಾಕ್ಚರ್ ಆಗೋದು. ಆದ್ದರಿಂದ ಏವಿಯೇಷನ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಪ್ರೆಷರ್ ಇರ್ಬೋದು. ಆಲ್ರೆಡಿ ಪಾಕಿಸ್ತಾನ ರೂಟ್ ಕ್ಲೋಸ್ ಆಗಿರೋದು, ಇರಾನ್ನ ಏರ್ ಸ್ಪೇಸ್ ಕ್ಲೋಸ್ ಆಗಿರೋದು ಇದೆಲ್ಲ ಕೂಡ ಏವಿಯೇಷನ್ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಅನ್ನು ತರ್ತಿದೆ. ಸೊ ಅದರ ಜೊತೆಯಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆದರೆ ಈ ಕಂಪನಿಗಳು ಕೂಡ ಲಾಸ್ ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಸೆಕ್ಟರ್ ಪೇಂಟ್ ಸೆಕ್ಟರ್. ಸೊ ಪೇಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ರಾ ಮೆಟೀರಿಯಲ್ ಏನು ಬಳಕೆ ಆಗುತ್ತೆ ಸೊ ಅದರಲ್ಲಿ 40%ನಷ್ಟು ಕ್ರೂಡ್ ಆಯಿಲ್ನ ಬಳಕೆ ಇರುತ್ತೆ. ಆದ್ದರಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆದರೆ ಪೇಂಟ್ ಬಿಸ್ನೆಸ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಎಸ್ಪೆಷಲಿ ಏಷ್ಯನ್ ಪೇಂಟ್ಸ್ ಆಲ್ರೆಡಿ ಪ್ರೆಷರ್ನಲ್ಲಿ ಇದೆ. ಈ ಸ್ಟಾಕ್ನಲ್ಲಿ ಸಾಕಷ್ಟು ಪ್ರೆಷರ್ ಬರ್ಬೋದು. ಕೇವಲ ಏಷ್ಯನ್ ಪೇಂಟ್ಸ್ ಅಂತಲ್ಲ, ಬರ್ಜರ್ ಪೇಂಟ್ಸ್, ಕಾನ್ಸೈ ನೆರೋಲೆಕ್, ಇಂಡಿಗೋ ಪೇಂಟ್ಸ್ ಎಲ್ಲರೂ ಕೂಡ ಇಂಪ್ಯಾಕ್ಟನ್ನು ತಗೋಬೇಕಾಗುತ್ತೆ. ಅದರ ಜೊತೆಯಲ್ಲಿ ಆಟೋಮೊಬೈಲ್. ಸೊ ಆಟೋಮೊಬೈಲ್ನಲ್ಲಿ ಕ್ರೂಡ್ ಪ್ರೈಸ್ ಮೊಮೆಂಟಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪೇಂಟ್ಗಳ ಬಳಕೆ ಆಗುತ್ತೆ, ಟೈರ್ಗಳ ಬಳಕೆ ಆಗುತ್ತೆ, ಪ್ಲಾಸ್ಟಿಕ್ಸನ್ನು ಕೂಡ ಯೂಸ್ ಮಾಡ್ತಾರೆ. ಸೊ ಇದೆಲ್ಲದರ ಪ್ರೈಸ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಕೆಮಿಕಲ್ ಮತ್ತು ಪೆಟ್ರೋಕೆಮಿಕಲ್ ಸೆಕ್ಟರ್ಗೂ ಕೂಡ ಇಂಪ್ಯಾಕ್ಟ್ ಬರುವಂಥ ಚಾನ್ಸಸ್ ಇದೆ. ಸೊ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೂಡ ಕ್ರೂಡ್ ಆಯಿಲ್ ರಾ ಮೆಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಸೊ ಓವರಾಲ್ ಸಾಕಷ್ಟು ಸೆಕ್ಟರ್ಗಳ ಮೇಲೆ ಇಂಪ್ಯಾಕ್ಟ್ ಬರುವಂಥ ಪಾಸಿಬಿಲಿಟಿ ಇದೆ. ಸೊ ಕೆಲವು ಸೆಕ್ಟರ್ಗಳಿಗೆ ಇದು ಪಾಸಿಟಿವ್ ಆಗ್ಬೋದು. ಈಗ ಸ್ಟ್ರೈಟ್ ಆಫ್ ಹಾರ್ಮೋಸನ್ನು ಕ್ಲೋಸ್ ಮಾಡಿದ್ರೆ ಶಿಪ್ಪಿಂಗ್ ಸ್ಟಾಕ್ಗಳಿಗೆ ಅದು ಪಾಸಿಟಿವ್ ಆಗುತ್ತೆ. ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಯಾಕೆಂದರೆ ಟ್ಯಾಂಕರ್ ಪ್ರೈಸಸ್ ಇನ್ಕ್ರೀಸ್ ಆದಷ್ಟು ಕೂಡ ಈ ಕಂಪನಿಗಳ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಶಿಪ್ಪಿಂಗ್ ಪ್ರೈಸಸ್ ಇನ್ಕ್ರೀಸ್ ಆಗ್ಬೋದು ಅನ್ನುವಂಥ ರೀಸನ್ನಿಂದ ಶಿಪ್ಪಿಂಗ್ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತದೆ. ಹಾಗೆ ಇನ್ನೊಂದು ಸೆಕ್ಟರ್ ಡಿಫೆನ್ಸ್ ಸೆಕ್ಟರ್ ಆಗಿರುತ್ತೆ. ಸೊ ವಾರ್ ಸಿಚುವೇಷನ್ಸ್ ಕಂಟಿನ್ಯೂ ಆದಷ್ಟು ಕೂಡ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಹೆಚ್ಚಿನ ಆರ್ಡರ್ಸ್ ಬರ್ಬೋದು
ಆಗ್ಬೋದು ಅನ್ನುವಂಥ ಒಂದು ಪಾಸಿಬಿಲಿಟಿನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಪಾಸಿಟಿವ್ ಟ್ರೆಂಡ್ ಇರುತ್ತೆ. ಇವತ್ತು GRSE, ಝೆನ್ ಟೆಕ್ನಾಲಜೀಸ್, ಪ್ಯಾರಿಸ್ ಡಿಫೆನ್ಸ್ ಈ ಎಲ್ಲ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಹಾಗೆ BL ನಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಲ್ಲಿವರೆಗೂ ವಾರ್ ಸಿಚುವೇಶನ್ಸ್ ಇರುತ್ತೆ ಅಲ್ಲಿವರೆಗೂ ಡಿಫೆನ್ಸ್ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗ್ಬೋದು. ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಡ್ ಟಾಪ್ ಗೇನರ್ ಆಗಿತ್ತು. ಸಾಕಷ್ಟು ಬ್ರೋಕರೇಜ್ ಕವರೇಜ್ ಇರೋದ್ರಿಂದ ಈ ಒಂದು ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಸೊ 5300 ಲೆವೆಲ್ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಈಗ ಗೇನ್ ಆಗ್ತಿದೆ. ಬಟ್ ಹೈಯರ್ ಲೆವೆಲ್ಗಳಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. BLಗೆ ಒಂದು ಸ್ಟ್ರಾಂಗ್ ಆರ್ಡರ್ ಸಿಕ್ಕಿದೆ ಅನ್ನುವಂಥ ನ್ಯೂಸ್ ಇತ್ತು. ಆ ರೀಸನ್ನಿಂದ ಸ್ಟಾಕ್ ಇವತ್ತು ಕೂಡ 3% ಜಂಪ್ ಆಯಿತು. ಇಂಡಾಲ್ಕೋ, ಬಜಾಜ್ ಫಿನಾನ್ಸ್ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 1%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ಅದಾನಿ ಎಂಟರ್ಪ್ರೈಸಸ್ ಕೂಡ 1% ಇವತ್ತು ಗೇನ್ ಆಯಿತು. ಇದಕ್ಕೆ ರೀಸನ್ ಅದಾನಿ ಎಂಟರ್ಪ್ರೈಸಸ್ನ ಸಬ್ಸಿಡರಿ ಕಂಪನಿ ಮೊದಲನೇ ಗ್ರೇಡ್ ಗ್ರೀನ್ ಹೈಡ್ರೋಜನ್ ಪ್ಲಾಂಟ್ ಅನ್ನು ಕಮಿಷನ್ ಮಾಡಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಅದಾನಿ ಎಂಟರ್ಪ್ರೈಸಸ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ಗ್ರೀನ್ ಎನರ್ಜಿ ಬಗ್ಗೆ ಸಾಕಷ್ಟು ಫೋಕಸ್ ಅನ್ನು ಅದಾನಿ ಎಂಟರ್ಪ್ರೈಸಸ್ ಹೊಂದಿದ್ದಾರೆ. ಗ್ರೀನ್ ಹೈಡ್ರೋಜನ್ನ ಬಗ್ಗೆ ಕೂಡ ಕಂಪನಿ ಕೆಲಸ ಮಾಡ್ತಿದ್ದಾರೆ. ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇನ್ಫೋಸಿಸ್, HCL ಟೆಕ್ 2%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. ಸೊ ಶುಕ್ರವಾರದ ದಿನ ಆಕ್ಸೆಂಚರ್ನ ಸ್ಟಾಕ್ ಪ್ರೈಸ್ನಲ್ಲಿ 7% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಇದರಿಂದ IT ಸೆಕ್ಟರ್ನಲ್ಲಿ ಪ್ರೆಷರ್ ಕಾಣಿಸ್ತಿದೆ. ಮೇಜರ್ ಆಗಿ ಕಂಪನಿಯ ಗೈಡೆನ್ಸ್ ಸ್ಟ್ರಾಂಗ್ ಇದ್ರೂ ಕೂಡ ಡೀಲ್ ವಿನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಸೊ ಆ ಒಂದು ಇಂಪ್ಯಾಕ್ಟ್ ಇಂಡಿಯನ್ IT ಕಂಪನಿಗಳಲ್ಲಿ ಕೂಡ ಬರ್ಬೋದು ಅನ್ನುವಂಥ ಒಂದು ರೀಸನ್ನಿಂದ ಸ್ಟಾಕ್ಸ್ ಕರೆಕ್ಟ್ ಆಗ್ತಿದೆ. ಬಟ್ ಡಾಲರ್ನ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಅದು IT ಕಂಪನಿಗಳಿಗೆ, ಎಸ್ಪೆಷಲಿ ಇಂಡಿಯನ್ IT ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಡಾಲರ್ನಿಂದ ರೆವೆನ್ಯೂಸ್ ಕನ್ವರ್ಟ್ ಆಗೋದ್ರಿಂದ ಡಾಲರ್ನ ಪ್ರೈಸ್ ಹೆಚ್ಚಾಗಿ ಇದ್ರೆ ರುಪಿಗೆ ಕನ್ವರ್ಟ್ ಆದಾಗ ಇವರ ರೆವೆನ್ಯೂ ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಹಾಗೆ ಇವತ್ತು LNT ಕೂಡ 2% ಕರೆಕ್ಟ್ ಆಗಿದೆ. ಹಾಗೆ ಟೂ ವೀಲರ್ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಹೀರೋ ಮೋಟೋಕಾರ್ಪ್, M&M ಆಲ್ಮೋಸ್ಟ್ 2% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಸೊ ಇದಕ್ಕೆ ರೀಸನ್ ಗೌರ್ಮೆಂಟ್ ಹೊಸ ಒಂದು ರೆಗ್ಯುಲೇಷನ್ ಅನ್ನು ತಂದಿದ್ದಾರೆ. 2026ರಿಂದ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಏನಾಗುತ್ತೆ ಅದರಲ್ಲಿ ABS ಅನ್ನು ಮ್ಯಾಂಡೇಟರಿ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಗೌರ್ಮೆಂಟ್ನ ಒಂದು ಮ್ಯಾಂಡೇಟ್ ಆಗಿದೆ. ಸೊ ಏನಿದು ABS ಅಂದರೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಆಗಿರುತ್ತೆ. ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದಾಗ ಸಡನ್ ಬ್ರೇಕನ್ನು ಹಾಕಿದಾಗ ಟೂ ವೀಲರ್ ವೆಹಿಕಲ್ಸ್ಗಳ ವೀಲ್ ಲಾಕ್ ಆಗುತ್ತೆ. ಇದರಿಂದ ಟೂ ವೀಲರ್ ವೆಹಿಕಲ್ಸ್ ಸ್ಕಿಡ್ ಆಗುವಂಥ ಚಾನ್ಸಸ್ ಇದೆ. ಈ ಒಂದು ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮನ್ನು ಅಪ್ಲೈ ಮಾಡಿದಾಗ ಯಾವುದೇ ರೀತಿಯಲ್ಲಿ ವೆಹಿಕಲ್ ಸ್ಕಿಡ್ ಆಗೋದಿಲ್ಲ. ಸೊ ಇದನ್ನು ಟೂ ವೀಲರ್ ಕಂಪನಿಗಳು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇದರಿಂದ ಅಡಿಷ್ನಲಿ 3000ರಿಂದ 4000 ಕಾಸ್ಟ್ ಈ ಕಂಪನಿಗಳಿಗೆ ಬರುತ್ತೆ. ಸೊ ಅದನ್ನು ಅವರು ಕಸ್ಟಮರ್ಸ್ಗಳ ಮೇಲೇ ಹಾಕ್ತಾರೆ. ಆಗೇನಾಗುತ್ತೆ ಅಂದರೆ ಡಿಮ್ಯಾಂಡ್ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಈ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆ BSE ಮತ್ತು ಇಂಡಿಗೋ ನಿಫ್ಟಿ 50ಗೆ ಆ್ಯಡ್ ಆಗ್ಬೋದು ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ತು. ಇದು ಕನ್ಫರ್ಮೇಷನ್ ಅಲ್ಲ, ಬಟ್ ಅಡಿಷನ್ ಆಗುವಂಥ ಚಾನ್ಸಸ್ ಇದೆ. ಸೆಪ್ಟೆಂಬರ್ನಲ್ಲಿ ರಿವಿಷನ್ ಇರುತ್ತೆ. ಈ ಒಂದು ರಿವಿಷನ್ನಲ್ಲಿ BSE ಮತ್ತು ಇಂಡಿಗೋ ನಿಫ್ಟಿ 50ಗೆ ಆ್ಯಡ್ ಆಗುವಂಥ ಚಾನ್ಸಸ್ ಇದೆ. ಸೊ ನಿಫ್ಟಿ 50ಗೆ ಆ್ಯಡ್ ಆಗೋದಕ್ಕೆ ಏನೆಲ್ಲ ಕ್ರೈಟೀರಿಯಾ ಇರಬೇಕು ಅದನ್ನು BSE ಮತ್ತು ಇಂಡಿಗೋ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಸೊ ಎರಡು ಕಂಪನಿಗಳು ಆ್ಯಡ್ ಆಗುತ್ತೆ ಅಂದರೆ ಎರಡು ಕಂಪನಿಗಳು ಆಚೆ ಹೋಗಬೇಕಾಗುತ್ತೆ. ಸೊ ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಹೀರೋ ಮೋಟೋಕಾರ್ಪ್ ನಿಫ್ಟಿ 50ಯಿಂದ ಆಚೆ ಹೋಗುವಂಥ ಚಾನ್ಸಸ್ ಇದೆ. ಸೊ ಇದರ ಬಗ್ಗೆ ಕನ್ಫರ್ಮೇಷನ್ಸ್ ಇನ್ನಷ್ಟೇ ಬರಬೇಕಾಗಿದೆ. NSE ರಿಜಿಗ್ನಲ್ಲಿ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ BSE ಸ್ಟಾಕ್ನಲ್ಲಿ ಸಾಕಷ್ಟು ನೆಗೆಟಿವಿಟಿ ಇತ್ತು, ಬಟ್ ಇವತ್ತು ಸ್ಟಾಕ್ 3% ಜಂಪ್ ಆಗಿದೆ. ಹಾಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಗುವಂಥ ಕನ್ಸರ್ನ್ಸ್ ಇದ್ರೂ ಕೂಡ ಇಂಡಿಗೋ ಸ್ಟಾಕ್ ಪ್ರೈಸ್ನಲ್ಲಿ 1% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇಂಡಿಗೋ ನೆಗೆಟಿವ್ ಆಗಿ ಓಪನ್ ಆಗಿದ್ರು ಕೂಡ ಆಮೇಲೆ ಸ್ಟಾಕ್ ರಿಕವರ್ ಆಗಿದೆ. ಸೊ ಯಾವುದೇ ಒಂದು ಕಂಪನಿ ನಿಫ್ಟಿಗೆ ಆ್ಯಡ್ ಆಗುತ್ತೆ ಅಂದಾಗ ಆ ಒಂದು ಕಂಪನಿಯ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಇನ್ಫ್ಲೋ ಬರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಸಾಕಷ್ಟು ಮ್ಯೂಚುವಲ್ ಫಂಡ್ಗಳು ನಿಫ್ಟಿಯನ್ನು ಟ್ರ್ಯಾಕ್ ಮಾಡುವಂಥ ಇಂಡೆಕ್ಸ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ. ಸೊ ನಿಫ್ಟಿಯಲ್ಲಿ ಯಾವ ಸ್ಟಾಕ್ಸ್ ಇರುತ್ತೆ ಅದೇ ಸ್ಟಾಕ್ನಲ್ಲಿ ಅವರು ಶೇರ್ಗಳನ್ನು ಹೋಲ್ಡ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ನಿಫ್ಟಿಗೆ ಎಂಟರ್ ಆಗುವಂಥ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಇನ್ಫ್ಲೋ ಬರುತ್ತೆ. ಆಚೆ ಹೋಗುವಂಥ ಸ್ಟಾಕ್ಗಳಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಅಕಸ್ಮಾತ್ ಇಂಡಸ್ಇಂಡ್ ಬ್ಯಾಂಕ್, ಹೀರೋ ಮೋಟೋಕಾರ್ಪ್ ನಿಫ್ಟಿ 50ಯಿಂದ ಆಚೆ ಹೋದರೆ ನಿಫ್ಟಿ ನೆಕ್ಸ್ಟ್ 50 ಅಪಾರ್ಟ್ ಆಗುತ್ತೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಗ್ಲೋಬಲಿ ಅನ್ಸರ್ಟಿನಿಟಿ ಇದ್ದಾಗ ಯೂಶಲಿ FIIs ನೆಟ್ ಸೆಲ್ಲಿಂಗ್ ಅನ್ನು ಮಾಡ್ತಾರೆ. ಅದರ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. 1977 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ಒಂದು ಸ್ಟ್ರಾಂಗ್ ಬೈಯಿಂಗ್ ಅನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಮಾಡ್ತಿದ್ದಾರೆ. 3228 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಡಿಫೆನ್ಸ್ ಸೆಕ್ಟರ್ನ ಕಂಪನಿ ಝೆನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ತು. ಕಂಪನಿ ಹೊಸ ಒಂದು ವರ್ಟಿಕಲ್ಗೆ ಎಂಟರ್ ಆಗ್ತಿದ್ದಾರೆ.
ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಪ್ಲಾನ್ಸ್ ಇದೆ. ಇದಕ್ಕೆ ಒಂದು ಆಕ್ವಿಸಿಷನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಝೆನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಕಂಪನಿಯ ಪ್ರಾಫಿಟ್ಸ್ ಕೂಡ ಈ ಒಂದು ಕ್ವಾರ್ಟರ್ನಲ್ಲಿ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿತ್ತು. ಸೊ ಒಳ್ಳೆ ಒಂದು ಆರ್ಡರ್ ಪೈಪ್ಲೈನ್ ಅನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆ ಇನ್ನೊಂದು ಡಿಫೆನ್ಸ್ ಸೆಕ್ಟರ್ಗೆ ರಿಲೇಟ್ ಆಗುವಂಥ ಕಂಪನಿ ಭಾರತ್ ಫೋರ್ಜ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. DRDO ಒಂದು ಟೆಂಡರ್ ಅನ್ನು ಕರೆದಿದ್ರು. ಈ ಒಂದು ಟೆಂಡರ್ CQB ಕಾರ್ಬೈನ್ಸ್ಗಳನ್ನು ಡಿಸೈನ್ ಮಾಡುವಂಥ ಕಾಂಟ್ರಾಕ್ಟ್ ಆಗಿತ್ತು. ಇದಕ್ಕೆ ಭಾರತ್ ಫೋರ್ಜ್ ಲೋಯೆಸ್ಟ್ ಬಿಡರ್ ಆಗಿದ್ದಾರೆ ಅನ್ನುವಂಥ ಒಂದು ರಿಪೋರ್ಟ್ ಇದೆ. 2,000 ಕೋಟಿಯ ಆರ್ಡರ್ ಭಾರತ್ ಫೋರ್ಜ್ಗೆ ಸಿಗ್ಬೋದು. ಸೊ ಆರ್ಡರ್ನ ನ್ಯೂಸ್ ಬಂದಾಗ ಸ್ಟಾಕ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಆ ರೀಸನ್ನಿಂದ ಭಾರತ್ ಫೋರ್ಜ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಝೀ ಎಂಟರ್ಟೈನ್ಮೆಂಟ್ ಸ್ಟಾಕ್ ಪ್ರೈಸ್ನಲ್ಲಿ 11% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಮ್ಯಾನೇಜ್ಮೆಂಟ್ನ ಕಡೆಯಿಂದ ಪಾಸಿಟಿವ್ ಕಮೆಂಟ್ರಿ ನೋಡೋದಕ್ಕೆ ಸಿಕ್ತು. ಬಿಸ್ನೆಸ್ಸನ್ನು ಗ್ರೋ ಮಾಡೋದಕ್ಕೆ, ಪ್ರಾಫಿಟಬಿಲಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೊಸ ಇನಿಷಿಯೇಟಿವ್ಸ್ಗಳನ್ನ ತಗೋತೀವಿ ಅಂತ ಝೀನ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಈ ನ್ಯೂಸ್ನಿಂದ ಸ್ಟಾಕ್ ಗೇನ್ ಆಗಿದೆ. ಹಾಗೆ ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಪ್ರೈಸ್ನಲ್ಲಿ 6% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಓಲಾ ಎಲೆಕ್ಟ್ರಿಕ್ನಲ್ಲಿ ಒಂದು ಬ್ಲಾಕ್ ಡೀಲ್ ಬಂದಿದೆ. 107 ಕೋಟಿ ಅಮೌಂಟ್ನ ಶೇರ್ಸ್ಗಳ ಬ್ಲಾಕ್ ಡೀಲ್ ಆಗಿದೆ. ಯೂಶಲಿ ಬ್ಲಾಕ್ ಡೀಲ್ಸ್ ಬಂದಾಗ ಸ್ಟಾಕ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. ಬೈಯಿಂಗ್ ಸ್ಟ್ರಾಂಗ್ ಆಗಿದ್ರೆ ಸ್ಟಾಕ್ನಲ್ಲಿ ನೆಗೆಟಿವಿಟಿ ಇರೋದಿಲ್ಲ, ಬಟ್ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆದಾಗ ಸ್ಟಾಕ್ಸ್ ತುಂಬಾ ಕರೆಕ್ಟ್ ಆಗುತ್ತೆ. ಆರಿಸ್ ಇನ್ಫ್ರಾ IPOನಲ್ಲಿ ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕಾಣಿಸ್ತಿಲ್ಲ. ಬುಧವಾರ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸೊ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೋಬೋದಾಗುತ್ತೆ. ಹಾಗೆ HDB ಫಿನಾನ್ಷಿಯಲ್ಸ್ನಲ್ಲಿ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಿನ್ನೆ 48 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿತ್ತು. ಇವತ್ತು 70 ರೂಪಾಯಿ ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದೆ. HDB ಫಿನಾನ್ಷಿಯಲ್ಸ್ನ IPO ಬುಧವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. 12,500 ಕೋಟಿ ಇಶ್ಯೂ ಸೈಜ್ ಇರುವಂಥ IPO. ಇದ್ರ ಬಗ್ಗೆ ಡೀಟೇಲ್ ವೀಡಿಯೋನ ಮಾಡಿದ್ದೀನಿ. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕಲ್ಪತರು ರಿಯಲ್ ಎಸ್ಟೇಟ್ನ IPO ನಾಳೆ ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ ಇದರ ಬಗ್ಗೆ ಕೂಡ ಡೀಟೇಲ್ ಕವರೇಜನ್ನು ಮಾಡಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಪ್ರೀಮಿಯಂ ಜಸ್ಟ್ 9 ರೂಪಾಯಿ ಕಾಣಿಸ್ತಿದೆ. ಹೆಚ್ಚಿನ ಒಂದು ಲಿಸ್ಟಿಂಗ್ಗೆ ಇನ್ನು ಎಕ್ಸ್ಪೆಕ್ಟೇಷನ್ ಇಲ್ಲ. ಹಾಗೆ ನಾಳೆ ಇನ್ನೂ 2 IPOಗಳು ಓಪನ್ ಆಗುತ್ತೆ. ಸೊ ಆ 2 IPOಗಳನ್ನು ಕೂಡ ಕವರ್ ಮಾಡಿ ವಿಡಿಯೋನ ಮಾಡ್ತೀನಿ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.